ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ನಾಮಿನೇಷನ್ ಬಿಸಿ ಬಹಳಾನೇ ಜೋರಾಗಿದೆ. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಿಭಿನ್ನವಾದ ಟಾಸ್ಕ್ ಅನ್ನ ಕೊಡೋ ಮೂಲಕ, ಆಕ್ಟಿವಿಟಿಯನ್ನ ಕೊಡೋ ಮೂಲಕ ನಾಮಿನೇಷನ್ ಪ್ರಕ್ರಿಯೆಯನ್ನ ನಡೆಸಿದ್ರು. ಈ ಪ್ರಕ್ರಿಯೆ ನಡೆಯೋಕ್ಕೂ ಮುಂಚೆ ಮನೆಯ ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಅವರಿಗೆ ಒಂದು ಆಕ್ಟಿವಿಟಿನ ಕೊಡ್ತಾರೆ. ಏನು ಮನೆಯಲ್ಲಿರುವ ಎಲ್ಲಾ ಸದಸ್ಯರಿಗೂ ಒಂದು ರ್ಯಾಂಕಿಂಗ್ ಅನ್ನ ಕೊಡಬೇಕು. ಅವರು ಇದುವರೆಗೂ ಮನೆಯಲ್ಲಿರೋ ಆಧಾರದ ಮೇಲೆ, ಅವರು ಟಾಸ್ಕ್ ಆಡಿರೋ ಆಧಾರದ ಮೇಲೆ, ಅವರ ವಿಚಾರ ಅಂತ ಬಂದಾಗ ಸ್ಟ್ಯಾಂಡ್ ತಗೊಳ್ಳೋ ವಿಚಾರವಾಗಿ, ಹಾಗೆ ಎಲ್ಲಾ ಜೊತೆ ಭಾಗಿಯಾಗೋದ್ರ ಬಗ್ಗೆ, ಎಲ್ಲರ ಜೊತೆ ಹೊಂದ್ಕೊಂಡು ಹೋಗೋದ್ರ ಬಗ್ಗೆ ಎಲ್ಲಾ ವಿಚಾರವನ್ನ ಪರಿಗಣಿಸಿ ಅವರಿಗೆ ಒಂದು ರ್ಯಾಂಕಿಂಗ್ ಅನ್ನ ಕೊಡಬೇಕು ಅಂತ ಧನುಷ್ ಅವರಿಗೆ ಹೇಳಿದ್ರು. ಆ ಮೂಲಕ ಅವರು ಮೊದಲ ಸ್ಥಾನದಲ್ಲಿ ಕಾವ್ಯ, ನೆಕ್ಸ್ಟ್ ಗಿಲ್ಲಿ, ಥರ್ಡ್ ಪ್ಲೇಸ್ ಅಲ್ಲಿ ಅಶ್ವಿನಿ, ಫೋರ್ತ್ ಅಲ್ಲಿ ರಕ್ಷಿತಾ, ಫಿಫ್ತ್ ಗೆ ಅಭಿ, ಅದಾದ್ಮೇಲೆ ರಘು, ಅದಾದ್ಮೇಲೆ ಸ್ಪಂದನ, ನೆಕ್ಸ್ಟ್ ರಾಶಿಕಾ, ಧ್ರುವಂತು, ಹಾಗೆ ಕೊನೆ ಪ್ಲೇಸ್ ಅಲ್ಲಿ ಸೂರಜ್, ಅದಾದ್ಮೇಲೆ ಮಾಡು, ಈ ರೀತಿಯಲ್ಲಿ ರ್ಯಾಂಕಿಂಗ್ ಕೊಟ್ಟು ನಿಲ್ಲಿಸಿದ್ರು. ಆದ್ರೆ ಇಲ್ಲಿನೂ ಸ್ವಲ್ಪ ಜಗಳ ಜಾಸ್ತಿನೇ ಆಯ್ತು. ಏನು ಮೊದಲ ಸ್ಥಾನದಲ್ಲಿ ಬಂದಂತಹ ಗಿಲ್ಲಿ ಹಾಗೆ ಕಾವ್ಯಗೆ ಅವರ ಸ್ಥಾನ ಸಮಾಧಾನ ಆಯ್ತು. ಆದ್ರೆ ನಂತರದ ಸ್ಥಾನದಲ್ಲಿ ಬಂದಂತವರೆಲ್ರಿಗೂ ಇದು ನಮಗೆ ಡಿಸರ್ವ್ ಅಲ್ಲ, ನಾವು ಫಸ್ಟ್ ಪ್ಲೇಸ್ ಅಲ್ಲಿ ಇರ್ಬೇಕು ಅಂತ ಮಾತು ಜಗಳ ಎಲ್ಲ ಶುರು ಆಯ್ತು. ಇದರಲ್ಲಿ ಹೆಚ್ಚಾಗಿ ರಘು ಹಾಗೆ ಗಿಲ್ಲಿ ಜೊತೆ, ಹಾಗೆ ರಕ್ಷಿತಾ ಗಿಲ್ಲಿ ಜೊತೆ, ಮತ್ತೆ ರಾಶಿಕಾ ಕಾವ್ಯ ಜೊತೆ, ಅಶ್ವಿನಿ ಅವರು ಕೂಡ ಈ ಸ್ಥಾನ ನನ್ ಡಿಸರ್ವ್ ಅಲ್ಲ, ನಾನು ಫಸ್ಟ್ ಪ್ಲೇಸ್ ಅಲ್ಲಿ ಇರ್ಬೇಕು, ಇದೆಲ್ಲ ಜಗಳ ಆಗಿ ಫೈನಲಿ ಪ್ಲೇಸ್ ಗಳು ಫೈನಲ್ ಆಯ್ತು. ಅದಾದ್ರ ಮೇಲೆ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರುವಂತಹ ಚೈತ್ರ ಹಾಗೆ ಮತ್ತೆ ರಜತ್ ಸೇರಿ ಒಂದು ಪ್ಲೇಸ್ ಅನ್ನ ರಿಪ್ಲೇಸ್ ಮಾಡಬಹುದಿತ್ತು. ಆ ಮೂಲಕ ಅವರು 6ನೇ ಸ್ಥಾನದಲ್ಲಿರುವಂತಹ ರಘುವನ್ನ ಫಸ್ಟ್ ಪ್ಲೇಸಿಗೆ ಹಾಕಿ, ಹಾಗೆ ಫಸ್ಟ್ ಪ್ಲೇಸ್ ಅಲ್ಲಿ ಇರುವಂತಹ ಕಾವ್ಯನ 6th ಪ್ಲೇಸಿಗೆ ಹಾಕಿ ಅವ್ರು 3ನೇ ವಾರದಲ್ಲಿ ಬಂದ್ರು. ಅವರು ಸ್ಟ್ಯಾಂಡ್ ಅನ್ನ ತಗೊಂಡಿದ್ದಾರೆ, ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಅನ್ನೋ ಕಾರಣವನ್ನ ಕೊಟ್ಟೆ ರಘುವನ್ನ ಫಸ್ಟ್ ಪ್ಲೇಸ್ ಅಲ್ಲಿ ಹಾಕ್ತಾರೆ. ಇದು ನಾಮಿನೇಷನ್ ಪ್ರಕ್ರಿಯೆಗೆ ಎಫೆಕ್ಟ್ ಆಗುತ್ತೆ ಅಂತ ಬಿಗ್ ಬಾಸ್ ಹೇಳಿದ್ರು. ಅದೇ ಯಾವ ರೀತಿ ಅಂತ ಗೊತ್ತಾಗಿರ್ಲಿಲ್ಲ. ಅದಾದ್ಮೇಲೆ ಕೊಟ್ಟಂತಹ ಟಾಸ್ಕ್ ಮೂಲಕ ಯಾವ ರೀತಿ ಅದು ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಾಯ್ತು. ಈ ಮೂಲಕ ಈ ರ್ಯಾಂಕಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ನಿನ್ನೆಯ ಏನೋ ಒಂದು ನಾಮಿನೇಷನ್ ಪ್ರಕ್ರಿಯೆಗೆ. ಏನಂದ್ರೆ ಅವರು ಯಾವ ರ್ಯಾಂಕಿಂಗ್ ಅಲ್ಲಿ ಇರ್ತಾರೆ ಅಷ್ಟು ಕಥೆಗಳು ಅವರ ಬೆನ್ನಲ್ಲಿರುತ್ತೆ. ಅದನ್ನ ಅವರು ಬೆನ್ನಿಂದ ತೆಗ್ದಿ ಬೇರೆಯವ್ರಿಗೆ ಹಾಕೋ ಮೂಲಕ ಅವರು ನಾಮಿನೇಷನ್ ನಿಂದ ಸೇವ್ ಆಗ್ಬೋದು, ಅಥವಾ ಅವರ ಬೆನ್ನಲ್ಲಿರುವಂತಹ ಕಥೆಗಳ ಸಂಖ್ಯೆಯನ್ನ ಕಡಿಮೆ ಮಾಡ್ಕೋಬಹುದಾಗಿರುತ್ತೆ. ಈ ಮೂಲಕ ನನ್ನ ಟಾಸ್ಕ್ ಗಳೆಲ್ಲ ನಡೆಯುತ್ತೆ. ಅಂಡ್ ಇದ್ರಲ್ಲಿ ಮೇನ್ ಆಗಿ ಕಾವ್ಯ ಬಂದಿ ರಕ್ಷಿತಾ ಹಾಗೆ ರಾಶಿಕಾ ಅವರಿಗೆ ಕತ್ತಿಯನ್ನ ಹಾಕಿದಾಗ ಅವರ ಮಧ್ಯೆ ಶುರುವಾಗಿದ್ದ ಜಗಳ, ಹಾಗೆ ರಕ್ಷಿತಾ ಗಿಲ್ಲಿ ಮತ್ತೆ ಕಾವ್ಯನಿಗೆ ಹಾಕಿದಾಗ ಅವರ ಮಧ್ಯೆ ಜಗಳ ಶುರುವಾಗಿದ್ದಾಗಿರ್ಬೋದು. ಇವೆಲ್ಲ ನಿನ್ನೆಯ ಸಂಚಿಕೆಯಲ್ಲಿ ಬಹಳನೇ ಜೋರು ಜಗಳ ಆಯ್ತು ನಾಮಿನೇಷನ್ ಅಲ್ಲಿ. ಸೊ ಇಲ್ಲಿ ಅವರು ನಾಮಿನೇಷನ್ ಮಾಡ್ಕೊಂಡು ಜಗಳ ಆಡಕ್ಕಿಂತ ಹೆಚ್ಚಾಗಿ ಅವರು ಇನ್ನೊಬ್ರು ಸಪೋರ್ಟ್ ವಹಿಸ್ಕೊಂಡು ಜಗಳ ಆಡ್ತಾ ಇರೋದೇ ಹೆಚ್ಚಾಗಿದೆ. ಎಕ್ಸಾಂಪಲ್ ಆಗಿ ಈಗ ರಕ್ಷಿತಾ ಮಾಡು ಅವರ ಸಪೋರ್ಟ್ ವಹಿಸ್ಕೊಂಡು ನಾಮಿನೇಷನ್ ಮಾಡ್ತಾ ಇದ್ದಾರೆ, ಅವರ ವಿಚಾರವಾಗಿ ಸ್ಟ್ಯಾಂಡ್ ತಗೋತಾ ಇದ್ದಾರೆ. ಅದಾದ್ಮೇಲೆ ಕಾವ್ಯ ಕೂಡ ಅಷ್ಟೇ ಗಿಲ್ಲಿ ಅನ್ಕೊಂಡು ಅವರ ವಿಚಾರವಾಗಿ, ಸೂರಜ್ ಬಂತ ಬಂದ್ರೆ ಸೂರಜ್, ರಾಶಿಕಾ ಇವರ ವಿಚಾರವಾಗಿ, ಇವರು 3 ಜನ ನಾಮಿನೇಷನ್ ಮಾಡ್ಕೊಂಡು ಮಾತಾಡೋದಲ್ದೆ ಸೊ ಇವರ ಪರವಾಗಿ ಅವರ ಹೆಸರುಗಳು ಬರ್ತಾ ಇದೆ. ಕಾವ್ಯ ಗಿಲ್ಲಿ ಇಲ್ದೇ ಇಲ್ಲ, ಮಾಡು ಹಾಗೆ ರಕ್ಷಿತಾ ಅವರು ಡಿಫೈಂಡ್ ಮಾಡ್ಕೊಳ್ತಾರೆ, ರಾಶಿಕಾ ಸೂರಜ್ ಇಲ್ದೇ ಇಲ್ಲ. ಈ ರೀತಿ ಅವರವ್ರು ನಾಮಿನೇಷನ್ ಮಾಡ್ಕೊಳ್ಳುವಾಗ ಮತ್ತೊಬ್ಬರ ಹೆಸರು ತಗೊಂಡು ಇಲ್ಲಿ ಜಗಳ ಆಗ್ತಾ ಇದೆ. ಸೊ ಇಲ್ಲಿ ಬಲಿ ಆಗ್ತಿರೋದು ಅವರು ಅಂತಾನೆ ಹೇಳ್ಬೋದು. ಕಾವ್ಯ ಅನ್ನೋ ವಿಚಾರಕ್ಕೆ ನಾಮಿನೇಷನ್ ಬಂದಾಗ ಅಲ್ಲಿ ಗಿಲ್ಲಿ ಹೆಸರು ತಗೊಳ್ಳೋ ಅವಶ್ಯಕತೆ ಏನೂ ಇರಲ್ಲ. ರಕ್ಷಿತಾ ಆಗಿರ್ಬೋದು, ಅವ್ರ ಸ್ಟ್ಯಾಂಡ್ ತಗೊಳ್ಬೇಕು ಹೊರತು ಮಾಡು ಜೊತೆ ಸ್ಟ್ಯಾಂಡ್ ತಗೊಂಡು ಮಾತಾಡೋದಲ್ಲ. ಅಂಡ್ ಅವರಿಗೆ ವಿಚಾರನೇ ಗೊತ್ತಿಲ್ಲದೆ ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಒಂದು ರೀತಿಯಲ್ಲಿ ಅನ್ನಿಸ್ತಾ ಇದೆ ನೋಡಿದಂತಹ ವೀಕ್ಷಕರಿಗೆ. ಸೊ ಇದು ಸದ್ಯಕ್ಕೆ ಇನ್ನು ಅರ್ಧ ನಾಮಿನೇಷನ್ ಆಗಿದೆ. ಮುಂದಿನ ನಾಮಿನೇಷನ್ ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಉಳಿದಂತಹ ಸ್ಪರ್ಧಿಗಳು ನಾಮಿನೇಷನ್ ಮಾಡ್ತಾರೆ. ಕಳೆದ ಸೀಸನ್ ಅಲ್ಲೂ ಕೂಡ ಈ ರೀತಿ ಆಕ್ಟಿವಿಟಿಯನ್ನ ಕೊಟ್ಟು ನಾಮಿನೇಷನ್ ಮಾಡಿದ್ರು. ಕೊನೆಯಲ್ಲಿ ಯಾರ ಬೆನ್ನಲ್ಲಿ ಹೆಚ್ಚು ಕತ್ತಿ ಇರುತ್ತೆ ಅವರು ನಾಮಿನೇಟ್ ಆಗೋ ಚಾನ್ಸಸ್ ಇರುತ್ತೆ. ನೋಡೋಣ ಇವಾಗ ಯಾರ ಬೆನ್ನಲ್ಲಿ ಅತಿ ಹೆಚ್ಚು ಕತ್ತಿ ಇರುತ್ತೆ. ಮೋಸ್ಟ್ ಆಫ್ ಏನು ಕೊನೆಯ ಸ್ಥಾನಗಳನ್ನ ಪಡ್ಕೊಂಡಿದ್ದಾರೆ ಅವ್ರ ಬೆನ್ನಲ್ಲೇ ಜಾಸ್ತಿ ಕತ್ತಿಗಳಿರೋದು. ಯಾರು ಕೂಡ ಅವ್ರ ಬೆನ್ನಿಂದ ತೆಗಿಯುವಂತಹ ಕೆಲಸಗಳನ್ನು ಮಾಡಿಲ್ಲ, ಮತ್ತೆ ಅವರಿಗೆ ಸ್ವಲ್ಪ ಎಕ್ಸ್ಟ್ರಾ ಕತ್ತಿಗಳು ಹೋಗ್ತಾ ಇದೆ. ಹಾಗಾಗಿ ಅವರಲ್ಲೇ ಜಾಸ್ತಿ ನಾಮಿನೇಟ್ ಆಗುವ ಚಾನ್ಸಸ್ ಇರುತ್ತೆ. ಮೊದಲ ಸ್ಥಾನದಲ್ಲಿರುವಂತಹ ಏನು 2, 3, 4 ಸ್ಥಾನದಲ್ಲಿರುವಂತಹವ್ರ ಹತ್ರ ಅಷ್ಟೇ ಕತೆಗಳಿರ್ಬೋದು. ಸೊ ಹೇಳಕ್ಕಾಗಲ್ಲ ಯಾವ ರೀತಿ ಇದು ಟರ್ನ್ ಆಗುತ್ತೆ ಅಂತಾನು. ಇವತ್ತಿನ ಸಂಚಿಕೆಯಲ್ಲಿ ಯಾರ್ಯಾರೆಲ್ಲ ನಾಮಿನೇಟ್ ಆಗ್ತಾರೆ ಅಂತ ಗೊತ್ತಾಗುತ್ತೆ. ಅಂಡ್ ಹಾಗೆ ಇವತ್ತು ಬಂದಿರೋ ಪ್ರೋಮೋದಲ್ಲೂ ಅಷ್ಟೇ ರಾಶಿಕಾ ಅವರು ತಮ್ಮ ಕತ್ತಿಯನ್ನ ತೆಗ್ದು ಕಾವ್ಯಕ್ಕೆ ಹಾಕಿರ್ಬೋದು. ಆ ಮೂಲಕ ಮತ್ತೆ ಅಲ್ಲಿ ಕಾವ್ಯ ಗಿಲ್ಲಿ ರಾಶಿಕಾ ಸೂರಜ್ ಅನ್ನೋ ಮಾತು ಅವರಿಬ್ಬರ ಮಾತಿನ ಮಧ್ಯೆ ಅವರಿಬ್ಬರನ್ನ ಹೇಳ್ಕೊಂಡು ತಂದು
ಮಾತಾಡ್ತಾ ಇರೋದು, ಜಗಳ ಆಡ್ತಾ ಇರೋದು, ನಾಮಿನೇಟ್ ಮಾಡ್ತಾ ಇರೋದು ಆಗ್ತಾ ಇದೆ. ಇಲ್ಲಿ ಬೇರೆ ಯಾರ್ದೋ ವಿಚಾರಕ್ಕೆ ಇನ್ನೊಬ್ರು ಯಾರೋ ಬಲಿ ಆಗ್ತಿದ್ದಾರೆ. ಅವ್ರ ಆಟ ಅವ್ರು ಚೆನ್ನಾಗಿ ಆಡ್ಕೊಂಡು ಹೋದ್ರು, ಬೇರೆಯವ್ರ ವಿಚಾರಕ್ಕೆ ಅವರ ಆಟ ಅವ್ರ ನೇಮ್ ಹಾಳಾಗ್ತದೆ ಅನ್ನೋ ರೀತಿ ಪೋರ್ಟ್ರೇಟ್ ಆಗ್ತದೆ. ಬಟ್ ಬಿಗ್ ಬಾಸ್ ಅಂದ್ರೆ ಆ ರೀತಿ ಒಂದ್ ರೀತಿ ಕ್ಲೋಸ್ ಆದ್ಮೇಲೆ ಅವರು ಸರಿ ಇದ್ರು ಕೂಡ ಅವ್ರ ಜೊತೆಲಿರೋರು ತಪ್ಪು ಮಾಡಿದ್ರೆ ಅವರಿಗೂ ಕೂಡ ಅದೇ ನೇಮ್ ಬರುತ್ತೆ. ಈ ಸಂಚಿಕೆಯಲ್ಲಿ ಅದು ಹೆಚ್ಚಾಗಿದೆ. ಯಾಕೆಂದ್ರೆ ಜಂಟಿ ಅಂತ ಟಾಸ್ಕ್ ಮಾಡಿದಾಗಿಂದ ಒಟ್ಟಿಗೆ ಇದ್ದಿ ಮೇ ಬಿ ಆ ರೀತಿ ಆಗಿರ್ಬೋದು. ಸೊ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಯಾರೆಲ್ಲ ನಾಮಿನೇಟ್ ಆಗ್ತಾರೆ, ಹಾಗೆ ಈ ವಾರ ಯಾರು ಮನೆಯಿಂದ ಆಚೆ ಹೋಗ್ತಾರೆ ಅಂತ. ಇದಾಗಿದೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.